ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮೂತ್ರಾಂಗ ವ್ಯವಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಉತ್ತಮವಾಗಿ ಇಡುವಲ್ಲಿ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತೆ. ಆದರೆ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಯೂರಿನರಿ ಟ್ರ್ಯಾಕ್ನಲ್ಲಿ ಸೋಂಕು ಕಂಡು ಬರಬಹುದು. ಹಾಗೆ ಅದು ಮಾರಣಾಂತಿಕವಾಗಿ ರೋಗವಾಗಿ ಕೂಡ ಮಾರ್ಪಾಡಾಗಬಹುದು. ಮೂತ್ರನಾಳ, ಮೂತ್ರಕೋಶದಲ್ಲಿ ಉಂಟಾಗುವಂತಹ ಸೋಂಕು ನಿಜಕ್ಕೂ ನಮ್ಮ ಆರೋಗ್ಯದ ಮೇಲೆ ತೀವ್ರತರನಾದ ಹಾನಿಯನ್ನು ಉಂಟು ಮಾಡಬಹುದು. ಹಾಗೆ ಮೂತ್ರದ ಸಮಸ್ಯೆ ಕಲ್ಲು ನಮ್ಮ ಜೀವನೋತ್ಸಾಹವನ್ನು ಕುಗ್ಗಿಸಿಬಿಡಬಹುದು. ಹೀಗೆ ಮೂತ್ರಾಂಗ ವ್ಯವಸ್ಥೆಯ ಕುರಿತಾದ ಸಮಗ್ರ ಅಧ್ಯಯನವನ್ನು ಯೂರಾಲಜಿ ಎನ್ನುವಂತಹ ವಿಭಾಗದಲ್ಲಿ ವಿವರಿಸಲಾಗಿದೆ. ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಹಾಗೂ ಕಿಡ್ನಿ ಸ್ಟೋನ್ ಸಮಸ್ಯೆ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ, ಜೊತೆಗೆ ಅದಕ್ಕೆ ಚಿಕಿತ್ಸೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಎಪಿಸೋಡ್ನಲ್ಲಿ ಯೂರಾಲಜಿ ಬಗ್ಗೆ ಮಾತನಾಡೋದಕ್ಕೆ ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿಯ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಎ.ಸಿ. ಸಾಂಬಶಿವ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈಗ ಚಳಿಗಾಲ ಮುಗೀತು. ತಕ್ಕ ಮಟ್ಟಿಗೆ ಏನಂತಂದರೆ ಚಳಿಗಾಲದಲ್ಲಿ ಸ್ವಲ್ಪ ನೀರು ಕುಡಿಯೋದು ಕಡಿಮೆ ಅಂತ ಹೇಳ್ಬೋದು. ಹಸಿವು ಜಾಸ್ತಿ ಆಗ್ತಾ ಇರುತ್ತೆ, ಚೆನ್ನಾಗಿ ತಿಂತಾರೆ, ಆದರೆ ನೀರು ಮಾತ್ರ ಕಡಿಮೆ ಕುಡಿದಿರ್ತಾರೆ. ಅದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಕಿಡ್ನಿ ಸ್ಟೋನ್ ಅನ್ನೋದು ವೆರಿ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕಾಮನ್ ಆಗಿದೆ. ಬಟ್ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ತಿಳ್ಕೊಂಡಿರಲ್ಲ. ಹಾಗಾಗಿ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡೋಣ. ಕಿಡ್ನಿ ಸ್ಟೋನ್ ಯಾವ ರೀತಿ ಉತ್ಪತ್ತಿ ಆಗುತ್ತೆ, ಹೇಗೆ? ಕಿಡ್ನಿ ಸ್ಟೋನ್ ಅನ್ನೋದೊಂದು ಘನವಸ್ತು, ಯೂರಿನಲ್ಲಿ ಒಂದು ಘನವಸ್ತು ಕ್ರಿಯೇಟ್ ಆಗ್ತದೆ. ಅದನ್ನು ಸ್ಟೋನ್ ಅಂತ ಹೇಳ್ತೀವಿ. ಅದು ಆದಾಗ ನಾರ್ಮಲ್ ಆಗಿ ಒಂದು ಲೆಸ್ ಹೈಡ್ರೇಷನ್ ಇದ್ದಾಗ ಮಾತ್ರ ಕಾಮನ್ ಆಗಿ ಜಾಸ್ತಿ ಆಗ್ತದೆ. ಅದಲ್ದಿರೋ ದೇರ್ ಆರ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್. ಯಾಕೆಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸು ಯೂರಿನಲ್ಲಿ ಪಾಸ್ ಆಗ್ತಾ ಇರ್ತವೆ. ಅದು ಕಾನ್ಸಂಟ್ರೇಟೆಡ್ ಯೂರಿನ್ ಆದಾಗ, ಇಲ್ಲ ಯೂರಿನ್ ಇನ್ಫೆಕ್ಷನ್ ಆದಾಗ, ಮತ್ತು ಹೆರಿಡಿಟರಿ ಡಿಸೀಸಸ್ ಇದ್ದಾಗ ಸ್ಟೋನ್ ಫಾರ್ಮೇಷನ್ ಆಗ್ತದೆ. ಸೊ ಸರ್, ಚಳಿಗಾಲದಲ್ಲಿ ಸ್ವಲ್ಪ ಯಾಕೆ ಜಾಸ್ತಿ ಸ್ಟೋನ್ ಫಾರ್ಮೇಷನ್ ಆಗ್ತದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಚಳಿಗಾಲದಲ್ಲಿ ನಮ್ಮ ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ನಿಂದ ವಾಟರ್ ಎವಾಪರೇಷನ್ ಜಾಸ್ತಿ ಆಗ್ತಾ ಇರ್ತದೆ. ಸೊ ಬಟ್ ದಾಹ ಆಗೋದಿಲ್ಲ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಯಾವಾಗ ದಾಹ ಆಗೋದಿಲ್ಲ ಮತ್ತು ಎವಾಪರೇಷನ್ ಜಾಸ್ತಿ ಇರೋದ್ರಿಂದ ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ ಡಿಹೈಡ್ರೇಷನ್, ನಮ್ಮ ಬಾಡಿ ಇನ್ನರ್ ಕೋರ್ ಡಿಹೈಡ್ರೇಷನ್ ಜಾಸ್ತಿ ಇರ್ತದೆ. ಅದರಿಂದ ಏನಾಗ್ತದೆ ಅಂದರೆ ಯೂರಿನ್ ಔಟ್ಪುಟ್ ಕಡಿಮೆ ಆಗಿ ಸ್ಟೋನ್ಸ್ ಫಾರ್ಮೇಷನ್ ಕಾಮನ್ ಆಗಿ ಚಳಿಗಾಲ ಆದಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ಅದೇ ಬೇಸಿಗೆಯಲ್ಲಿ ಏನಾಗ್ತದೆ ಅಂದರೆ ದಾಹ ಆಗ್ತಾ ಇರ್ತದೆ, ಬಾಡಿ ಸ್ಕಿನ್ ಡ್ರೈ ಆಗ್ತಾ ಇರೋದ್ರೆ ಬೇಗ ನೀರು ಕುಡಿತಾ ಇರ್ತೀವಿ, ಆದಷ್ಟು ಕಡಿಮೆ ಇರ್ತದೆ. ಆ ಟೈಮಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರ್ತದೆ. ಈ ಟೈಮಲ್ಲಿ ಸ್ಟೋನ್ಸ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಇರ್ತದೆ. ಕೆಲವರು ಹೇಳ್ತಿರ್ತಾರೆ, ಈಗ ಟೊಮ್ಯಾಟೊ ತಿಂದರೆ ಅಥವಾ ಬದನೆಕಾಯಿ ತಿಂದರೆ, ಈ ಥರ ತರಕಾರಿಗಳನ್ನ ತಿಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ನಿಜನಾ ಇದು? ಆಹಾರಕ್ಕೂ ಮತ್ತೆ ಇದಕ್ಕೂ ಲಿಂಕ್ ಇರುತ್ತೆ? ಏನಾಗ್ತದೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಒಂದು ಮೆಗ್ನೀಷಿಯಂ ಕಂಟೆಂಟ್ಸ್ ಜಾಸ್ತಿ ಇರುವಂಥ ತರಕಾರಿ ತಗೊಳ್ಳೋದ್ರಿಂದ ಆಗ್ತದೆ ಅಂತ ಹೇಳ್ತೀವಿ. ಬಟ್ ದಿನನಿತ್ಯದಲ್ಲಿ ನಾವು ತಗೊಳ್ಳುವಂಥ ತರಕಾರಿ ಮತ್ತು ಇವನ್ನೆಲ್ಲ ತಗೋಬೇಡಿ ಅಂತ ಹೇಳ್ಬಿಟ್ರೆ, ಸೊ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ಬಿಡ್ತದೆ. ಅಂದರೆ ನಮಗೆ ಬೇಕಾಗಿರೋಂಥ ಮಲ್ಟಿವಿಟಮಿನ್ಸು, ಮಿನರಲ್ಸು ಎಲ್ಲ ಅದರಲ್ಲೇ ಇರ್ತದೆ. ಎಸ್ಪೆಷಲಿ ನಮ್ಮ ಇಂಡಿಯನ್ ಫುಡ್ಡಲ್ಲಿ ನಾವು ಬೇಸಿಕ್ಕಾಗಿ ಯಾವ ಫುಡ್ಡು ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ, ಆ ಥರ ಯಾರೂ ತಗೊಳ್ಳೋದೇ ಇಲ್ಲ. ಯಾಕೆಂದರೆ ಒಂದ್ಸರಿ ಊಟ ಮಾಡಬೇಕಾದ್ರೆ ಇಷ್ಟು ಪಲ್ಯ ಇರಬೇಕು, ಇಷ್ಟು ವೆಜಿಟೇಬಲ್ಸ್ ಇರಬೇಕು, ಮಸ್ಟ್ ಇಲ್ಲಿ ಇಷ್ಟು ಬೇಳೆ ಇರಬೇಕು, ಇಷ್ಟು ಗೀ ಇರಬೇಕು ಅಂತ ಆ ಥರ ಯಾರೂ ತಗೊಳ್ಳೋದಿಲ್ಲ. ನಮ್ಮದು ಯಾವುದೇ ರೀತಿ ಕ್ಯಾಟಗರಿಗೆ ಬರೋದಿಲ್ಲ. ಒಂಥರ ಹೆಂಗೆ ಅಂತ ಹೇಳಿದ್ರೆ, ರಿಲಿಜಿಯಸ್ ಫುಡ್ ಥರ ಆವತ್ತಿನ ದಿನಕ್ಕೆ ಏನೋ ಒಂದು ಚೆನ್ನಾಗಿ ಹೊಟ್ಟೆ ತುಂಬ ಒಂದೇ ತಿಂದ್ಬಿಡ್ತೀವಿ. ಸೊ ಅದರಿಂದ ಇದನ್ನೆಲ್ಲ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಬೆಟರ್ ಟು ಟೇಕ್ ರೆಗ್ಯುಲರ್ ಆಗಿ ಎಲ್ಲನೂ ತಗೋಬೇಕಾಗ್ತದೆ. ಈ ಟೊಮೆಟೊ ತಗೊಳ್ಳೋದ್ರಿಂದ ಅಂತ ಹೇಳಿದ್ರೆ, ಇವಾಗ ನೋಡಿ, ಟೊಮೆಟೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಇಟ್ ವಿಲ್ ಗಿವ್ ಮೋರ್ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ. ಅದನ್ನು ನಿಲ್ಲಿಸ್ಬಿಟ್ರೆ ಇಟ್ ವಿಲ್ ಕಾಸ್ ದ ಅದರ್ ಡಿಸೀಸಸ್ ಅಂತೇಳಿ. ಬೆಸ್ಟು ಅವನ್ನೆಲ್ಲ ಯೋಚನೆ ಮಾಡೋದಕ್ಕಿಂತ ಬೆಟರ್ ಟು ಟೇಕ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಪ್ಲೆಂಟಿ ಆಫ್ ವಾಟರ್. ಸೊ ಅದ್ರ ಬಗ್ಗೆ ಸುಮ್ಮನೆ ಈ ಫುಡ್ ತಗೊಂಡ್ರೆ ಸ್ಟೋನ್ ಫಾರ್ಮೇಷನ್ ಆಗ್ತದೆ, ಅದು ತಗೊಂಡ್ರೆ ಸ್ಟೋನ್ ಫಾರ್ಮೇಷನ್ ಅಂತ ಹೇಳೋದು ತಪ್ಪು. ಮತ್ತು ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಇವಾಗ ತುಂಬ ಹೆವಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಅಂದರೆ ಕ್ಲೋರಿನೇಟೆಡ್ ಪೆಸ್ಟಿಸೈಡ್ಸು ಇವಾಗ ಪಾಲಕ್ಗೆ ಮತ್ತು ಬದನೆಕಾಯಿಗೆ ಇವಕ್ಕೆಲ್ಲ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಅದನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡೋದು ಒಳ್ಳೇದಂತ ಹೇಳ್ತೀನಿ. ತುಂಬ ಜನಕ್ಕೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಕೆಲವರಿಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಆಗ ಡಾಕ್ಟರ್ ಹತ್ರ ಹೋಗ್ತಾರೆ, ಆಗ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ. ಇನ್ನು ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ಬಟ್ ಈ ಬೇರೆ ಏನೋ ಕಾರಣಕ್ಕೆ ಹೋದಾಗ ಟೆಸ್ಟ್ ಮಾಡಿಸಿದಾಗ ಆಗ ಗೊತ್ತಾಗುತ್ತೆ ನಿಮಗೆ ಸ್ಟೋನ್ ಇದೆ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಕಾಮನ್ ಆಗಿ ಕಿಡ್ನಿ ಸ್ಟೋನ್ಸ್ ಹೆಂಗಾಗ್ತದೆ ಅಂತ ಹೇಳಿದ್ರೆ, ನೋಡಿ, ಒಂದು ನಮ್ಮ ಪೇಷಂಟ್ ಒಂದು ಬಂದಿತ್ತು, ಕಿಡ್ನಿಯಲ್ಲಿ 8 ಸೆಂಟಿಮೀಟರ್ ಸ್ಟೋನ್ ಇತ್ತು. ಸೊ ಇಟ್ ಈಸ್ ಎ ಸಿಂಪಲ್ ಬ್ಯಾಕ್ ಪೈನ್ ಅಂತ ಹೇಳ್ಬಿಟ್ಟು ಅಲ್ಲಿ ಲೋಕಲ್ ಆರ್ಥೋಪೆಡಿಷನ್ ಹತ್ರ ತೋರಿಸ್ಕೊಳ್ಳೋದು,
ಬ್ಯಾಕ್ ಪೈನ್ ಅಂತ ಹೇಳ್ಬಿಟ್ಟು ಮಾತ್ರೆ ತಗೊಳ್ಳೋದು ಹಿಂಗೆ ಇದ್ಬಿಟ್ರು ಇದು. ಸೊ ನೀವು ಹೇಳ್ದಂಗೆ ಕೋಇನ್ಸಿಡೆನ್ಸ್ ಆಗಿ ಏನೋ ಯಾವುದಕ್ಕೋ ಹೊಟ್ಟೆ ನೋವು ಬಂತು ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದಾಗ ಈ ಹ್ಯಾಡ್ 8 ಸೆಂಟಿಮೀಟರ್ ಸ್ಟೋನ್ ಕಿಡ್ನಿಯಲ್ಲಿತ್ತು. ಕಾಮನ್ ಆಗಿ ಕಿಡ್ನಿ ಸ್ಟೋನ್ಸ್ ನೆವರ್ ಕಾಸಸ್ ಮಚ್ ಆಫ್ ಪೇಯ್ನ್. ಸೊ ಅಲ್ಲಿಂದ ಸ್ಟೋನು ಯುರೇಟರ್ ಮತ್ತು ಬ್ಲಾಡರ್ ಬಂದಾಗ ಆ ಮೂವಿಂಗ್ ಆದಾಗ ಇಟ್ ವಿಲ್ ಡ್ಯಾಮೇಜಸ್ ದ ಪೈಪ್ ಏನೇನು ಆದಾಗ ಇಲ್ಲ ಇನ್ಫೆಕ್ಷನ್ ಆಗಿದೆ ದಟ್ ವಿಲ್ ಕಾಸಸ್ ದ ಪೇಯ್ನ್ ಅಂತ ಹೇಳ್ತೀವಿ. ದ ಕಾಮನೆಸ್ಟ್ ಸಡನ್ ಸ್ಟಾರ್ಟ್ ಆಫ್ ಪೇಯ್ನ್ ವಿತ್ ವಾಮಿಟಿಂಗ್ ವಿತ್ ಎಸ್ಪೆಷಲಿ ಈ ಸೊಂಟ ಮತ್ತು ಲೋಯನ್ ರೀಜನ್ ಅಂತ ಹೇಳ್ತೀವಿ. ಅಲ್ಲಾದಾಗ ವಿ ಹ್ಯಾವ್ ಟು ಆಲ್ವೇಸ್ ಸಸ್ಪೆಕ್ಟ್ ಸ್ಟೋನ್. ದಿಸ್ ಇಸ್ ದ ಕಾಮನೆಸ್ಟು. ಅದಲ್ದಿರ ಸರ್ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬ್ಲಡ್ ಬರ್ತಾ ಇದೆ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ನು ಮತ್ತು ಸಡನ್ನಾಗಿ ಲೋಯರ್ ಅಬ್ಡಮನ್ ಪೇಯ್ನು ಮತ್ತು ಅದು ತೊಡೆಗೆ ಮತ್ತು ಟ್ರಾನ್ಸ್ಮಿಟ್ ಆಗ್ತಾಯಿದೆ, ರೇಡಿಯೇಟ್ ಆಗ್ತಾಯಿದೆ ಮತ್ತು ರಿಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಆಲ್ವೇಸ್ ಸಸ್ಪೆಕ್ಟ್ ಒಂದು ಸ್ಟೋನ್. ಬಟ್ ಸ್ಟೋನು ಕಿಡ್ನಿ ಸ್ಟೋನ್ಸು ಮತ್ತು ಎಸ್ಪೆಷಲಿ ಇದಕ್ಕೆಲ್ಲ ವೆರಿ ಕಾಮನ್ ಸಿಂಪಲ್ ಟೆಸ್ಟ್ ಏನು ಅಂತ ಹೇಳಿದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು. 70-80% ಆಫ್ ದ ಡಯಾಗ್ನೋಸಿಸ್ ಆಗೋಗ್ಬಿಡ್ತದೆ. ಸೊ ಬಟ್ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಟೋನ್ಸ್ ಇದ್ದಾಗ ಅಬ್ಸ್ಟ್ರಕ್ಟೆಡ್ ಆಗಿ ಪೈಪ್ ಸಣ್ಣಾಗೋಗಿ ಇದಾದಾಗ ಕೆಲವು ಮಿಸ್ ಆಗ್ತದೆ. ಅದಕ್ಕೆ ಒಂದೊಂದ್ಸರಿ CT ಸ್ಕ್ಯಾನ್ ಮಾಡ್ಕೊಂಡು ನೋಡ್ತೀವಿ. ಇದು ದಿಸ್ ಇಸ್ ಅ ವೆರಿ ಈಸಿಲಿ ಡಯಾಗ್ನೋಸಿಸ್ ಆಗೋಗ್ಬಿಡ್ತದೆ. ಒಂದೊಂದ್ಸರಿ ಹಿಸ್ಟ್ರಿ ಇಟ್ ಸೆಲ್ಫ್ ಗಿವ್ಸ್ 90% ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಕಿಡ್ನಿ ಸ್ಟೋನ್ ವೆರಿ ಕಾಮನ್ ಅಂತ ಹೇಳ್ತಾರೆ. ಅದರಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಯಾಕೆ ಅಂತ ಹೇಳಿದ್ರೆ ಯಾರು ವಾಟರ್ ಕಡಿಮೆ ತಗೊಳ್ತಾ ಇರ್ತಾರೋ ಅದು ಫೀಕಲ್ ಮ್ಯಾಟ್ರಲ್ಲಿರೋ ವಾಟರ್ ಎಲ್ಲ ಎಳಿಕೊಳ್ತಾ ಇರ್ತದೆ. ದಟ್ ಈಸ್ ದ ಕಾಮನೆಸ್ಟ್ ಸಿಂಪ್ಟಮ್. ದ ಪೇಷಂಟ್ ಈಸ್ ಟೇಕಿಂಗ್ ವೆರಿ ಲೆಸ್ ವಾಟರ್ ಅಂತ ಹೇಳ್ತಾರೆ. ಸೊ ಯೂರಿನ್ನು ಅಸಿಡೋಸಿಸ್ ಆದಾಗ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ ಪ್ರಿಸಿಪಿಟೇಟ್ ಆಗಿ ಸ್ಟೋನ್ ಫಾರ್ಮೇಷನ್ ಆಗ್ತಾ ಇರ್ತದೆ. ಸೊ ಯಾರು ನೀರು ಕಡಿಮೆ ತಗೊಳ್ತಾ ಇರ್ತಾರೋ ಅವ್ರಿಗೆ ಕಾನ್ಸ್ಟಿಪೇಷನ್ ಕಾಮನ್ ಆಗಿ ಆಗೇ ಆಗ್ತದೆ. ಸೊ ದಟ್ ಈಸ್ ಎ ಕೋಇನ್ಸಿಡೆನ್ಸ್ ಅಂತ ಹಂಗಂತೇಳ್ಬಿಟ್ಟು ಕಾನ್ಸ್ಟಿಪೇಷನ್ ಈ ಓಲ್ಡ್ ಏಜ್ ಅವ್ರಿಗೆ ಕಾನ್ಸ್ಟಿಪೇಷನ್ ನ್ಯೂರಾಲಜಿಕ್ ಕಾನ್ಸ್ಟಿಪೇಷನ್ ಆಗ್ತಾ ಇರ್ತದೆ. ಅವ್ರಿಗೆಲ್ಲ ಸ್ಟೋನ್ಸ್ ಫಾರ್ಮೇಷನ್ ಏನು ಅಂತೆಲ್ಲ. ಬಟ್ ಎಸ್ಪೆಷಲಿ ವಾಟರ್ ಡಿಹೈಡ್ರೇಷನ್ ಆದಾಗ ಕಾನ್ಸ್ಟಿಪೇಷನ್ ಆಗ್ತದೆ, ಅದರಿಂದ ಅದು ಜಾಸ್ತಿ ಆಗ್ತದೆ ಅಂತ ಹೇಳ್ತೀವಿ. ಈಗ ಒಂದ್ಸರಿ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾದ ತಕ್ಷಣ ಹೆಚ್ಚು ನೀರು ಸೇವನೆ ಮಾಡಿಬಿಟ್ರೆ ಸಾಕು ಕಿಡ್ನಿ ಕಾಮನ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಅದೇ ತಪ್ಪಾಗ್ತಾ ಇರೋದು. ಸ್ಮಾಲ್ ಸ್ಟೋನ್ಸ್ ಎಲ್ಲ ಏನಾಗ್ತದೆ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಯೂರಿನಲ್ಲಿ ಪಾಸ್ ಆಗೋಗ್ತಾ ಇರ್ತದೆ. ಸೊ ಅದೇ ಒಂದು ಸರಿ ದೊಡ್ಡ ಸೈಜ್ ಸ್ಟೋನು 4 mm 5 mm 6 mm ಆ ಥರ ಸ್ಟೋನ್ಸ್ ಫಾರ್ಮೇಷನ್ ಆಗಿದಾಗ ಅದು ಪೈಪಲ್ಲಿ ಅಡ್ಡಾಗೋಗ್ತದೆ. ಅಡ್ಡಾಗೋಗಿ ಪೇಯ್ನ್ ಕೊಡ್ತದೆ. ಅಪ್ ಟು ಕೆಲವರೆಲ್ಲ 7 ಸೆಂಟಿಮೀಟರ್ ಸ್ಟೋನ್ ಪಾಸ್ ಹೋಗ್ತಾ ಇದೆ ಸರ್ ನನಗೆ ಅಂತ ಹೇಳ್ತಾರೆ, ಧೈರ್ಯವಾಗಿ ಇದ್ಬಿಡ್ತಾರೆ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ಒಂದ್ಸರಿ 3 mm ಸ್ಟೋನು ಇನ್ಫೆಕ್ಷನ್ ಆಗಿಬಿಟ್ಟು ಪೈಪ್ ಸಣ್ಣ ಆಗಿಬಿಟ್ಟು ಅಬ್ಸ್ಟ್ರಕ್ಟೆಡ್ ಆಗಿ ಕಿಡ್ನಿ ಇನ್ಫೆಕ್ಷನ್ ಮಾಡಿಕೊಂಡು ಕಿಡ್ನಿ ತೆಗೆದಿರೋಂಥ ಪರಿಸ್ಥಿತಿಗಳೇ ಬಂದ್ಬಿಟ್ಟಿದೆ. ಸೊ ನಾವು ಏನೇ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಟೋನ್ ಇದ್ದ ಅಂತ ಹೇಳಿದಾಗ ಸಿಂಪಲ್ ಫಾಲೋ ಅಪ್ಪು. ಸ್ಟೋನ್ ಬರಲಿಲ್ಲ, ಕಿಡ್ನಿ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಏನೇನ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು ವಾಟ್ ಎವರ್ ದ ಸೈಜ್ ಆಫ್ ದ ಸ್ಟೋನ್. ಒಂದೊಂದ್ಸರಿ ಸರ್ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಚಳಿ ಜ್ವರ ಬರ್ತಾ ಇದೆ, ಇಲ್ಲ ಯೂರಿನಲ್ಲಿ ಪಸ್ಸೆಲ್ಸ್ ಇದೆ, ಮತ್ತು ತುಂಬ ಬಾಡಿ ಟಯರ್ಡ್ನೆಸ್ ಇವೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಬೆಟರ್ ಟು ರಿಮೂವ್ ಇಟ್ ಅಂತ. ಮತ್ತು ಅದರಲ್ಲಿ ಏನಾಗ್ತದೆ ಕೆಲವು ಹೇಳೋದಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ನನಗೇನು ಆಗೋದಿಲ್ಲ, ಯಾಕೆಂದರೆ ಪಾಸ್ಟ್ ಹಿಸ್ಟ್ರಿ ಆಫ್ ಸ್ಟೋನ್ಸ್ ಫಾರ್ಮೇಷನ್ ಇರ್ತದೆ ಅವ್ರಿಗೆ, ನನಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ನೆಗ್ಲೆಕ್ಟೇ ಮಾಡಿಬಿಡ್ತಾರೆ. ನೆಗ್ಲೆಕ್ಟ್ ಮಾಡಿಕೊಂಡು ಕಂಪ್ಲೀಟ್ ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ಬಿಟ್ಟು ಆಗ್ಬಿಟ್ಟು ತಿಂಡ್ ಔಟ್ ಕಿಡ್ನಿ ಆಗ್ಬಿಟ್ಟು ಒಂದ್ಸರಿ ತೆಗಿಬೇಕಾಗಿ ಬಂದ್ಬಿಡ್ತದೆ. ಸೊ ದಿಸ್ ಈಸ್ ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದ್ಸರಿ ಕಿಡ್ನಿ ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ ದೇ ಹ್ಯಾವ್ ಪ್ರೋನ್ ಟು ಡೆವಲಪ್ ಫರ್ದರ್ ಲೈಫ್ ಟೈಮಲ್ಲಿ ಅವ್ರಿಗೆ ಕಿಡ್ನಿ ಸ್ಟೋನ್ಸ್ ಫಾರ್ಮೇಷನ್ ಆಗ್ತಾನೆ ಇರ್ತವೆ. ಅಂಥವ್ರು ರೆಗ್ಯುಲರ್ ಆಗಿ ಫಾಲೋಅಪ್ಪಲ್ಲಿ ಇದ್ದು ಚೆಕ್ ಮಾಡಿಸ್ಕೊಳ್ತಾ ಇರೋದು ಬೆಸ್ಟ್. ವೆರಿ ಸಿಂಪಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಗೊತ್ತಾಗ್ತದಪ್ಪ. ಇಲ್ಲ ಸಿಂಪ್ಟಮ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ನಥಿಂಗ್ ಟು ವರಿ ಅಬೌಟ್ ಆ ಥರ. ಈ ಹುಳಿ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಿದ್ರೆ ಮತ್ತೆ ಈಗ ಸ್ಪೈಸಿ ಫುಡ್ಸ್ ಎಲ್ಲ ತಿಂದರೆ ಕಿಡ್ನಿ ಸ್ಟೋನ್ ಆಗಬಹುದು ಅಂತಾರೆ, ಹೌದಾ? ಅದು ಏನಾಗ್ತದೆ ಅಂದರೆ ಸ್ಪೈಸಿ ಹೈ ಪ್ರೋಟೀನ್ ಫುಡ್ ಅಂತ ಹೇಳಿದ್ರೆ ದಟ್ ವಿಲ್ ಕಾಸಸ್ ಮೋರ್ ಆಫ್ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ತದೋ ಅದು ಯೂರಿನಲ್ಲಿ ಪಾಸ್ ಆಗಲೇಬೇಕಲ್ವಾ. ಅಲ್ಲಾದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂತಂದ್ರೆ ಸ್ಟೋನ್ ಫಾರ್ಮೇಷನ್ ಆಗ್ತದೆ ಅಂತ ಹೇಳ್ತೀವಿ ಅಷ್ಟೇ, ಜನರಲ್ ಆಗಿ. ಹಿಂದೆಲ್ಲ ಈಗ ಕಿಡ್ನಿ ಸ್ಟೋನ್ ಕಾಣಿಸ್ಕೊಳ್ತು ಅಂತಂದ್ರೆ ಮನೆ ಔಷಧಿ ಕೊಡ್ತಾ ಇದ್ರು ಅಥವಾ ಹಾಸ್ಪಿಟಲಲ್ಲಿ 3-4 ದಿನ ಅಡ್ಮಿಟ್ ಆಗಬೇಕಾಗಿತ್ತು. ಸೊ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಏನಿದೆ? ನಾರ್ಮಲ್ ಆಗಿ ಕಿಡ್ನಿ ಸ್ಟೋನ್ಸ್ಗೆ ಮೊದಲೆಲ್ಲ ಏನಾಗ್ತಾ ಇತ್ತು, ತುಂಬ ದೊಡ್ಡದಾಗಿದ್ದಾಗ ಕಿಡ್ನಿ ಓಪನ್ ಮಾಡಿ ರಿಮೂವ್ ಮಾಡ್ತಾ ಇದ್ವಿ. ಸೊ ಮತ್ತೆ ಅದಲ್ದಿರ ನೆಕ್ಸ್ಟ್ ಏನು ಮಾಡ್ತಿದ್ವಿ PCNL ಅಂತ ಸ್ಮಾಲ್ ಹೋಲ್ ಮಾಡಿಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಸ್ಕೋಪಲ್ಲಿ ಲಿಥೋಟ್ರಪ್ಸಿ ಮಾಡಿ ತೆಗಿತಾ ಇದ್ರು. ಮತ್ತು ಕೆಲವರು ಏನು ಮಾಡ್ತೀವಿ ESW ಇಂದ ಔಟ್ಸೈಡಿಂದ ವೇವ್ಸ್ ಕೊಟ್ಟು ಕರಗಿಸ್ತಾ ಇದ್ರು. ಮತ್ತು ಅದಲ್ದಿರ URSL ಅಂತ ಮಾಡ್ತಾರೆ, ಕೆಳಗಡೆಯಿಂದ ಯೂರಿನ್ ಪೈಪಲ್ಲಿ ಹೋಗ್ಬಿಟ್ಟು ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೊಡೆದು ತೆಗಿತಾ ಇದ್ರು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ದಟ್ ಈಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನಮ್ಮಲ್ಲಿರುವಂಥದ್ದು, ಹಾಲ್ಮಿಯಂ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ವಿ ವಿಲ್ ಸೇ ದಟ್ ಕಿಡ್ನಿ ಸ್ಟೋನ್ಸ್ಗೆ
ಇಟ್ ಈಸ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಒಂದು ಆಲ್ ಓಪನ್ ಮೆಥಡಲ್ಲಿ ಹೋಗಿ ಮಾಡುವಂಥದ್ದು. ಅದಲ್ದಿರ US ಲಿಥೋಟ್ರೆಪ್ಸಿ ಮಾಡಿದಾಗ ಸೊ ಅದು ಸ್ಟೋನನ್ನು ಹೊಡೆದಾಗ ಇಟ್ ವಿಲ್ ಡ್ಯಾಮೇಜಸ್ ದ ಯುರೇಟರ್ ಮತ್ತು ಆ ಪೈಪೆಲ್ಲ ಡ್ಯಾಮೇಜ್ ಆಗಿ ಬ್ಲೀಡಿಂಗ್ ಆಗಿ ಇನ್ಫೆಕ್ಷನ್ಸ್ ಆಗೋದು ಇವೆಲ್ಲ ಇರ್ತಾಯಿತ್ತು. ಬಟ್ ಹಾಲ್ಮಿಯಂ ಲೇಸರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಆ ಲೇಸರ್ ಲೈಟನ್ನು ಕಿಡ್ನಿ ಸ್ಟೋನ್ ಮೇಲೆ ಹಾಕಿದ ತಕ್ಷಣ ಆ ಸ್ಟೋನಲ್ಲಿರೋ ವಾಟರ್ ಎವಾಪರೇಟ್ ಆಗಿಬಿಟ್ಟು ಇಟ್ ವಿಲ್ ಡಿಸಾಲ್ವ್ಸ್. ಸೊ ಇಟ್ ಈಸ್ ವೆರಿ ಸಿಂಪಲ್ ಪ್ರೊಸೀಜರ್. ಮತ್ತು ಸರ್ ನೀವು ಎಷ್ಟು ದೊಡ್ಡ ಸೈಜ್ ಸ್ಟೋನನ್ನು ತೆಗಿಬೋದು ಅಂತ ಹೇಳಿದ್ರೆ ಯುರಿನರಿ ಸಿಸ್ಟಮಲ್ಲಿ ಸ್ಟೋನ್ ಎಲ್ಲೇ ಇದ್ರೂ ಕೂಡ ತೆಗಿಬೋದು. ಅಂದರೆ ಏನು ಅಂತ ಹೇಳಿದ್ರೆ ಹಾಲ್ಮಿಯಂ ಲೇಸರ್ ಮತ್ತು ಫ್ಲೆಕ್ಸಿಸ್ಕೋಪ್ ಅಂತ ಹೇಳ್ತೀವಿ. ನಮಗೆ ಇವಾಗ ಎಂಡೋಸ್ಕೋಪಿ ಯಾವ ಥರ ಇರ್ತದೋ ದೊಡ್ಡ ಸ್ಕೋಪ್ ಹಾಕ್ತಾರೆ, ಅದೇ ಥರ ಯುರಿನರಿ ಪೈಪಲ್ಲಿ ಹೋಗ್ಬಿಟ್ಟು ಕಿಡ್ನಿ ಒಳಗಡೆ ಹೋಗೋವರೆಗೂ ಅಷ್ಟು ತಿನ್ ಸ್ಕೋಪ್ಸ್ ಇರ್ತವೆ ನಮ್ಮ. ಸೊ ದೀಸ್ ಆರ್ ಆಲ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್, ಅಂದರೆ ಡೇ ಕೇರ್ ಪ್ರೊಸೀಜರ್ಸ್ ಅಂತ, ವೆರಿ ಸಿಂಪಲ್ ಪ್ರೊಸೀಜರ್ಸ್. ಎಲ್ಲೇ ಇದ್ರೂ ಕೂಡ ತೆಗಿಬೋದು. ಮತ್ತು ಸರ್ ಇವಾಗ ನನಗೆ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, BP ಇದೆ, ಆಸ್ತಮಾ ಇದೆ, ಮತ್ತು ಬೇರೆ ಏನೋ ಬ್ಲಡ್ ಥಿನ್ನಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ, ಮತ್ತು ಓಲ್ಡ್ ಏಜ್ ಆಗೋಗಿದೆ, ಅದರ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ, ಏನೇ ಇದ್ರೂ ಕೂಡ ಸರ್ ಮಾಡಿಸ್ಕೋಬೋದಾ ಅಂತ ಕೇಳ್ತಾರೆ ಕೆಲವರೆಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಎಸ್ಪೆಷಲಿ ನಮ್ಮಲ್ಲಿ ಹಾಲ್ಮಿಯಂ ಲೇಸರ್ ಟ್ರೀಟ್ಮೆಂಟು ವಿತ್ RIRS ಅಂತ ಹೇಳ್ತೀವಿ. ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಎನಿ ಟೈಪ್ ಆಫ್ ಕಿಡ್ನಿ ಸ್ಟೋನ್ಸ್ ಇನ್ ಇದರಲ್ಲಿ. ಸೊ ಅದಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಸರ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ ಇದಕ್ಕೆ. ಸೊ ಒಂದ್ಸರಿ ಕಿಡ್ನಿ ಸ್ಟೋನ್ ಬಂದು ಹೋದ ನಂತರದಲ್ಲಿ ಮತ್ತೆ ಕಾಣಿಸ್ಕೊಳ್ಳೋ ಚಾನ್ಸಸ್ಗಳಿರುತ್ತೆ. ಸೊ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕಂತ ನಾರ್ಮಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಸ್ಟೋನ್ ಫಾರ್ಮೇಷನ್ ಆಗಿ ಪಾಸ್ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಇರ್ತದೆ, ಸೊ ಫಾಲೋ ಅಪ್ ಇರೋದಿಲ್ಲ ಅಂತ ಹೇಳ್ತೀವಿ. ಸೊ ಅದೇ ಒಂದು ಸ್ಟೋನ್ ಫಾರ್ಮೇಷನ್ ಆಗಿ ಆಪರೇಷನ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಧೈರ್ಯ ಕುಗ್ಗೋಗ್ತದೆ. ನಾನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಅವನಲ್ಲಿ ಕಾನ್ಷಿಯಸ್ ಬರ್ತದೆ. ಕಾನ್ಷಿಯಸ್ ಬಂದಾಗ ಅವ್ರು ರೆಗ್ಯುಲರಾಗಿ ವಾಟರ್ ಎಲ್ಲ ತಗೊಳ್ತಾ ಇರಬೇಕು, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ಮತ್ತು ಆದಷ್ಟು ಈ ಅನ್ನೆಸೆಸರಿ ಮೆಡಿಕೇಶನ್ಸ್ ಕೂಡ ಕೆಲವು ಸರಿ ಮಾಡಬಾರ್ದಾಗ್ತದೆ. ಈ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಮತ್ತು ಪ್ರೋಟೀನ್ ಡಯಟ್ಸು ಅವು. ಸೊ ವಾಟ್ ಎವರ್ ನಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ತಗೋಬೇಕೇ ಹೊರತು ಅದನ್ನು ಎಕ್ಸಸ್ ಆಗಿ ತಗೊಂಡಾಗ ಅದೇ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಆಗಿ ಆಚೆ ಬರಲೇಬೇಕು. ಇಲ್ಲ ಮೋಷನ್ಸಲ್ಲಾದರೂ ಬರಬೇಕು, ಇಲ್ಲ ಯೂರಿನಲ್ಲಾದರೂ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಬರಲೇಬೇಕು. ಆ ಥರ ಬಂದಾಗ ಹೈ ಕಾನ್ಸಂಟ್ರೇಷನ್ ಆದಾಗ ದೀಸ್ ಆರ್ ಆಲ್ ಫಾರ್ಮೇಷನ್ ಆಗ್ತದೆ. ಸೊ ಅದಕ್ಕೆ ನಮ್ಮ ದೇಹಕ್ಕೆ ಆ ಟೈಮ್ಗೆ ಏನು ಬೇಕೋ ಆ ಫುಡ್ ಮಾತ್ರ ಲಿಮಿಟೆಡ್ ಆಗಿ ತಗೊಂಡು ಫಿಸಿಕಲಿ ಆ್ಯಕ್ಟಿವ್ ಆಗಿದ್ರೆ ಏನೂ ಆಗೋದಿಲ್ಲ, ಮತ್ತು ಫ್ರೀಕ್ವೆಂಟಾಗಿ ನೀರು ಕುಡಿತಾ ಇದ್ರೆ ದೀಸ್ ಆರ್ ಆಲ್ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜ್ ಇಸ್ ದ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ಮನೆ ಮದ್ದು ಅಂತ ತುಂಬ ಜನ ಮಾಡ್ಕೊಳ್ತಾರೆ, ಅದೆಲ್ಲ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅಂತೀರಿ? ಅದೇ ಹೇಳಿದ್ವಲ್ಲ, ಮನೆ ಮದ್ದು ಅಂತ ಹೇಳಿದ್ರೆ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡ್ತಾರೆ, ದೋಸ್ ಆರ್ ಆಲ್ ದ ಬೇಸಿಕ್ ರೂಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಬಟ್ ಏನೇ ಆದರೂ ಕೂಡ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದೇ ಸ್ಟೋನ್ ಫಾರ್ಮೇಷನ್ ಆದರೆ ಇಟ್ ವಿಲ್ ನೆವರ್ ಡಿಸಾಲ್ವ್ಸ್ ಅಂತಲೇ ಹೇಳೋದು. ಸೊ ಇಟ್ ಹ್ಯಾಸ್ ಟು ಪಾಸಸ್ ಔಟ್, ಅದರ್ವೈಸ್ ವಿ ಹ್ಯಾವ್ ಟು ರಿಮೂವ್ ವಿತ್ ಒನ್ ಆರ್ ದ ಅದರ್ ವೇ ಮೆಡಿಕಲ್ ಅಂತಲೇ ನಾವು ಹೇಳೋದು. ಓಕೆ ಸರ್, ಆಗಲೇ ಮಾತನಾಡ್ತಾ ಇದ್ವಿ ಕಿಡ್ನಿ ಸ್ಟೋನ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಜೊತೆಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಪುರುಷರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ನಾರ್ಮಲ್ ಆಗಿ ಪ್ರೋಸ್ಟೇಟ್ ಅನ್ನೋದು ಎಲ್ಲ ಗಂಡಸರಲ್ಲಿ ಬ್ಲಾಡರ್ ಕೆಳಗಡೆ ಇದೊಂದು ಜನನೇಂದ್ರಿಯ ಅಂಗ ಇದು. ಸೊ ಇದು ಏನಾಗ್ತದೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಸೊ ಇಟ್ ವಿಲ್ ಬಿಕಮ್ ಸಮ್ಟೈಮ್ಸ್ ದೊಡ್ಡದಾಗ್ಬಿಡ್ತದೆ. ಅದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕೆಲವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಇನ್ಫೆಕ್ಷನ್ ಆಗಿಬಿಡ್ತದೆ. ಮತ್ತು ತುಂಬ ಏಜ್ ಆದಾಗ ಈ ಪ್ರೋಸ್ಟೇಟ್ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಬೆನೈನ್ ಪ್ರೋಸ್ಟೇಟ್ ಹೈಪರ್ಟ್ರೋಫಿ ಅಂತ ಹೇಳ್ತೀವಿ, ಅದು ಕೆಲವರಿಗೆ ಸಡನ್ನಾಗಿ ಕ್ಯಾನ್ಸರ್ಗೆ ಟರ್ನ್ ಆಗ್ತದೆ. ಸೊ ದೀಸ್ ಆರ್ ದ ಪ್ರೋಸ್ಟೇಟ್ ಪ್ರಾಬ್ಲಮ್ಸ್ ಅಂತೇಳಿ. ಈ ಪ್ರೋಸ್ಟೇಟ್ ಪ್ರಾಬ್ಲಮ್ಮು ಆ್ಯಕ್ಚುಲಿ ಡೈರೆಕ್ಟಾಗಿ ಅದಕ್ಕಿಂತ ಆ ಪ್ರೋಸ್ಟೇಟ್ ಒಳಗಡೆ ಯುರೇಟರ್ ನಮ್ಮ ಪೈಪ್ ಯೂರಿನ್ ಪೈಪ್ ಪಾಸ್ ಆಗ್ತಾ ಇರ್ತದೆ. ದಟ್ ವಿಲ್ ಕಾಸಸ್ ಸಮ್ಟೈಮ್ಸ್ ಅಬ್ಸ್ಟ್ರಕ್ಷನ್ ಆಗಿಬಿಟ್ಟು ಸೊ ಇಟ್ ವಿಲ್ ಕಾಸಸ್ ದ ರೆಟ್ರೋಗ್ರೇಡ್ಲಿ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಆಗೋದು, ಕಿಡ್ನಿ ಇನ್ಫೆಕ್ಷನ್ ಆಗೋದು, ಇವೆಲ್ಲ ಆಗ್ತಾ ಇರ್ತದೆ. ಬ್ಲಾಕ್ ಆಗೋದು, ಸಡನ್ ಯೂರಿನೇ ಬಂದ್ ಆಗಿಬಿಡ್ತದೆ. ಸೊ ಸರ್ ನನಗೆ ಅರ್ಲಿ ಸ್ಟೇಜಲ್ಲಿ ಪ್ರೋಸ್ಟೇಟ್ ದೊಡ್ಡದಾಗಿದೆ, ಇಲ್ಲ ಪ್ರೋಸ್ಟೇಟ್ ಪ್ರಾಬ್ಲಮ್ ಆಗಿದೆ, ಹೆಂಗೆ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಎಸ್ಪೆಷಲಿ ಆಫ್ಟರ್ 50 years ಆದವರು ವೆರಿ ಸಿಂಪಲ್ ನಮಗೆ ಪ್ರೋಸ್ಟೇಟ್ ಬಗ್ಗೆ ಚೆಕ್ ಮಾಡಿಸ್ಕೋಬೇಕು ಅಂತ ಒಂದು ಕಾನ್ಷಿಯಸ್ ಬರಬೇಕು ಅಂತ ಹೇಳಿದ್ರೆ ನೈಟಲ್ಲಿ ಯಾರೇ ಗಂಡಸರು ಆಫ್ಟರ್ 45-50 years ಆದವರು ಒಂದು 4-5 ಸರಿ ಯೂರಿನ್ ಗೆದ್ದು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ದ ಒನ್ ಆಫ್ ದ ಅರ್ಲಿ ಸಿಂಪ್ಟಮ್ ಆಫ್ ಎ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ. ಇಮಿಡಿಯೇಟ್ ಆಗಿ ಒಂದ್ಸರಿ ಅದರಲ್ಲೂ ಅಷ್ಟೇ ಪ್ರೋಸ್ಟೇಟ್ಗೆ ನಮ್ಗೆ ಎಕ್ಸ್ಟ್ರಾರ್ಡಿನರಿ ಇದೇನು ಬೇಕಾಗಿಲ್ಲ, ಸಿಂಪಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೋಡಿದ್ರೆ ಸಾಕು, ಈಸಿಲಿ ಡಯಾಗ್ನೋಸ್ಟಿಸ್ ಆಗುತ್ತೆ. ನಾರ್ಮಲ್ ಆಗಿ ಪ್ರೋಸ್ಟೇಟು 15ರಿಂದ 18 ಗ್ರಾಮ್ ಇರ್ತದೆ. ಸೊ ಅದು ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂತ ಹೇಳಿದ್ರೆ ಯು ಶುಡ್ ಬಿ ಲಿಟಲ್ ಪ್ರಿಕಾಷನರಿ ಆಗಿರಬೇಕು. ಸೊ ಅದು ಸಿಂಪ್ಟಮ್ಸು ಕೆಲವರಿಗೆ ಸೈಜ್
ಕೆಲವ್ರಿಗೆ 40 ಗ್ರಾಮ್ ಇರ್ತದೆ, ಏನು ಸಿಂಪ್ಟಮ್ಸೇ ಬರೋದಿಲ್ಲ. ಹಂಗಂತ ಹೇಳ್ಬಿಟ್ಟು ಸರ್ ಅದು ಸೇಫಾ ಅಂತ ಹೇಳಿದ್ರೆ ಅದು ಸೇಫ್ ಅಂತ ಅಲ್ಲ. ಒಂದೊಂದ್ಸರಿ ಅದನ್ನು ಚೆಕ್ ಮಾಡಿಸ್ಕೋಬೇಕು, ಅದೆಲ್ಲ ಕ್ಯಾನ್ಸರ್ ಟರ್ನ್ ಆಗ್ತಾ ಇದೆಯಾ, ಬೇರೆ ಏನು ಅದರಿಂದ ಅರ್ಲಿ ಚೇಂಜಸ್ ಆಫ್ ಕ್ಯಾನ್ಸರ್ಗೆ ಆಗ್ತಾಯಿದೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದ್ಸರಿ ಅದು ಸಡನ್ ಆಗಿ ಸ್ವಲ್ಪ ದೊಡ್ಡ ಸೈಜ್ ಆಗಿ ಕ್ಯಾನ್ಸರ್ ಟರ್ನ್ ಆಗೋಗಿರ್ತದೆ. ಸೊ ಇವನ್ನೆಲ್ಲ, ಸೊ ದೀಸ್ ಆರ್ ಆಲ್ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಆಲ್ವೇಸ್ ಸಸ್ಪೆಕ್ಟ್. ಒಂದ್ಸರಿ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಸಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೇಕು. ಓಕೆ, ಸೊ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ? ನಮ್ಮಲ್ಲಿ ಈ ಪ್ರೋಸ್ಟೇಟ್ ಅನ್ನೋದು ಒನ್ಸ್ ಅಗೇನ್ ಹಾಲ್ಮಿಯಂ ಲೇಸರೇ ಯೂಸ್ ಮಾಡ್ತೀವಿ ಸರ್. ದೇರ್ ಆರ್ ಸೋ ಮೆನಿ ಅದರ್ ಲೇಸರ್ಸು ಟ್ರೀಟ್ಮೆಂಟ್ ಕೊಡ್ತಾರೆ. ಡಯೋಡ್ ಲೇಸರ್ಸ್ ಅಂತ ಹೇಳ್ಬಿಟ್ಟು, ಕಾರ್ಬನ್ ಡೈಆಕ್ಸೈಡ್ ಲೇಸರ್ಸ್ ಅಂತ ಹೇಳ್ಬಿಟ್ಟು, ಮತ್ತು ತೂಲ್ಮಿಯಂ ಲೇಸರ್ಸ್ ಅಂತ ಹೇಳ್ಬಿಟ್ಟು, ಎಲ್ಲದಕ್ಕಿಂತ ಕಂಪೇರ್ ಮಾಡಿದರೆ ಹಾಲ್ಮಿಯಂ ಲೇಸರ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫಾರ್ ದ ಒನ್ಸ್ ಅಗೇನ್ ಪ್ರೋಸ್ಟೇಟ್ ಅಂತ. ಯಾಕೆ ಅಂತ ಹೇಳಿದ್ರೆ ಅದರದ್ದೇ ಆದಂಥ ಎಲ್ಲ ರೀತಿ ಬೇರೆ ಅದರ್ ಡಯೋಡ್ ಲೇಸರ್ಸಲ್ಲಿ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಮತ್ತು ಪ್ರೋಸ್ಟೇಟನ್ನೇ ಎವಾಪರೇಟ್ ಮಾಡ್ತಾರೆ, ಅಂದರೆ ಬರ್ನ್ ಮಾಡಿ ಎವಾಪರೇಟ್ ಮಾಡ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಲೇಸರ್ಸಲ್ಲೂ ಅಷ್ಟೇ. ಮತ್ತು ಇನ್ನೊಂದು ತೂಲ್ಮಿಯಂ ಲೇಸರ್ಸ್ ಅಂತ, ಅದು ಕಟ್ ಆ್ಯಂಡ್ ಎವಾಪರೇಷನ್ ಮಾಡ್ತದೆ ಅಂತ ಹೇಳ್ತಾರೆ. ಅವೆಲ್ಲ ಸ್ಟ್ರಿಕ್ಚರ್ಸ್ ಆಗೋದು, ಅದರದ್ದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರ್ತದೆ. ಬಟ್ ಹಾಲ್ಮಿಯಂ ಲೇಸರಲ್ಲಿ ಇದರಲ್ಲಿ ಮತ್ತೆ ಒನ್ಸ್ ಅಗೇನ್ ಮೋಸ್ಟ್ ಅಡ್ವಾನ್ಸ್ಡ್ ಅಂತ ಹೇಳಿದ್ರೆ ಇಟ್ ವಿಲ್ ಎವಾಪರೇಟ್ ದ ಟಿಶ್ಯೂ. ನಮ್ಮ ಮಾಂಸ ಖಂಡದಲ್ಲಿರುವಂಥ ವಾಟರನ್ನು ಎವಾಪರೇಟ್ ಮಾಡಿದ ತಕ್ಷಣ ಎಸ್ಪೆಷಲಿ ಈಸಿಯಾಗಿ ಅಬ್ಲೇಷನ್ ಸಪ್ರೇಟ್ ಆಗಿಬಿಡ್ತದೆ. ಸೊ ರಿಮೂವಲ್ ಈಸ್ ವೆರಿ ಈಸಿ. ಸಪೋಸ್ ಒಂದೊಂದ್ಸರಿ ಸರ್ ನನಗೂ ದೊಡ್ಡ ಪ್ರೋಸ್ಟೇಟ್ ಇದೆ, ಎಲ್ಲರೂ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಲೇಸರ್ಸಲ್ಲಿ ತೆಗಿಬೋದಾ ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ 300 ಗ್ರಾಮ್ಸ್ ಲೇಸರ್ಸ್ ಪ್ರೋಸ್ಟೇಟ್ವರೆಗೂ ನಾವು ಲೇಸರ್ಸಲ್ಲಿ ತೆಗಿತೀವಿ. ವೆರಿ ಸಿಂಪಲ್ ಪ್ರೊಸೀಜರ್. ಆ್ಯಂಡ್ 40 ಗ್ರಾಮ್ಸ್ ಇದ್ರೂ ಒಂದೇ ಟೈಮೇ, 300 ಗ್ರಾಮ್ಸ್ ಇದ್ರೂ ಒಂದೇ ಟೈಮೇ. ಆ್ಯಂಡ್ ಮತ್ತು ಅದರಲ್ಲಿ ಅಲ್ದಿರ, ಸೊ ಒನ್ಸ್ ಅಗೇನ್ ಇದು ಒಂಥರ ಇದನ್ನು ಕೂಡ ಹೇಳ್ಬೋದು, ಲೇಸರ್ಸ್ ನಮ್ಮ ಹಾಲ್ಮಿಯಂ ಲೇಸರ್ಸ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋದಿಲ್ಲ, ಹಾಸ್ಪಿಟಲ್ ಸ್ಟೇ ಇಸ್ ವೆರಿ ಸ್ಮಾಲ್ ಡ್ಯೂರೇಷನ್ ಆ್ಯಂಡ್ ರಿಕವರಿ ಇಸ್ ವೆರಿ ಫಾಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಮೋಸ್ಟ್ ಅಡ್ವಾನ್ಸ್ಡ್ ಇದರಲ್ಲಿ ಅಂತ ಹೇಳಿದ್ರೆ ಬ್ಲಡ್ಲೆಸ್ ಸರ್ಜರಿ ಅಂತಲೇ ಹೇಳ್ಬೋದು. ಸೊ ಕಾಮನ್ ಆಗಿ ಈ ಪ್ರೋಸ್ಟೇಟ್ ಪ್ರಾಬ್ಲಮ್ ಎಲ್ಲ ಆಗೋದು ಓಲ್ಡ್ ಏಜ್ ಪೇಷಂಟ್ಸ್ಗೆ ಜಾಸ್ತಿ ಆಗೋದು. ಇವಾಗ ಗೊತ್ತಿದೆ ಜನರಲ್ ಆಗಿ ಓಲ್ಡ್ ಏಜ್ ಆಗಿದೆ ಅಂದರೆ ಬಿ ಪಿನೋ, ಡಯಾಬಿಟೀಸೋ, ಮತ್ತು ಏನೋ ಬ್ಲಡ್ ಸ್ಟೆಂಟಿಂಗ್ ಮಾಡ್ಕೊಂಡಿರ್ತಾರೆ, ಆಸ್ಮಾ ಆಗಿರ್ತದೆ, ಇಲ್ಲ ಸರ್ ತುಂಬ ಏಜ್ ಆಗೋಗಿದೆ ಅವ್ರು ಮಾಡಬೇಕಂತ ಕೇಳ್ತಾರೆ. ಸೊ ಎಲ್ಲಾದ ಮೆಡಿಕಲ್ ಪ್ರಾಬ್ಲಮ್ಸ್ಗೆ ಹಾಲ್ಮಿಯಂ ಲೇಸರ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್. ಮತ್ತು ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಸರ್ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಥೆಟರ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಮತ್ತು ಅದು ಅಲ್ದಿರ ಕೆಲವ್ರಿಗೆ ಸರ್ ಫೇಸ್ ಮೇಕರ್ ಹಾಕಿದ್ದಾರೆ, ಹಾರ್ಟ್ಗೆ ಫೇಸ್ ಮೇಕರ್ ಹಾಕಿದ್ದಾರೆ, ಅವ್ರಿಗೆ ಸರ್ಜರಿನೇ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಈ ಥರ ಪೇಷಂಟ್ಸ್ಗೆ ಹಾಲ್ಮಿಯಂ ಲೇಸರ್ ಟ್ರೀಟ್ಮೆಂಟ್ ಈಸ್ ದ ಓನ್ಲಿ ಚಾಯ್ಸ್ ಆಫ್ ಟ್ರೀಟ್ಮೆಂಟು. ಅಂಥದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹಾಲ್ಮಿಯಂ ಲೇಸರ್ ಅಂದ ತಕ್ಷಣ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಇರ್ತವೆ. ಸೊ ವಿ ಆರ್ ದ ಸ್ಮಾಲ್ ಸ್ಕೇಲ್ ಹಾಸ್ಪಿಟಲ್ ವಿತ್, ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ಓಲ್ಡ್ ಏಜ್ಗೆ ಈ ಮಲ್ಟಿ ಪ್ರಾಬ್ಲಮ್ಸ್ ಇರೋರಿಗಂತಾನೆ ICU ಇಟ್ಕೊಂಡಿದ್ದೀವಿ, ಡಯಾಲಿಸಿಸ್ ಇಟ್ಕೊಂಡಿದ್ದೀವಿ, ಮತ್ತು ಅದಕ್ಕೆ ಸಪೋರ್ಟಿವ್ ಸಿಸ್ಟಮ್ ಎಲ್ಲ ಇರೋದ್ರಿಂದ ಆ್ಯಂಡ್ ತುಂಬ ಸ್ಮಾಲ್ ಸೆಟಪ್ಪಲ್ಲಿ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಕಾಸ್ಟ್ ವೈಸು ನಿಮಗೆ ತುಂಬ ಕಡಿಮೆ ಆಗ್ತದೆ, ಮತ್ತು ಯು ವಿಲ್ ಗೆಟ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಈ ಥರ ಈ ಹಾಲ್ಮಿಯಂ ಲೇಸರ್ ಟ್ರೀಟ್ಮೆಂಟ್ಸನ್ನು ನಾರ್ಮಲ್ ಆಗಿ ಕೆಲವ್ರು ಏನಾಗ್ತದೆ ಅಂತ ಹೇಳಿದ್ರೆ, ಸರ್ ಲೇಸರ್ಸ್ ಅಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದಾಗ ಕೆಲವ್ರು ಮಾಡಿಸ್ಕೋಬೇಕು, ಫೈನಾನ್ಷಿಯಲ್ ಅಫೋರ್ಡಬಲ್ ಆಗೋದಿಲ್ಲ, ಮತ್ತು ಡೌಟು ಆಲ್ವೇಸ್ ಸೈಡ್ ಎಫೆಕ್ಟ್ಸ್ ಅಂತೇಳಿ. ಸೊ ಅದಕ್ಕೆ ನಾವು ಯಾಕೆ ಇದನ್ನೆಲ್ಲ ಈ ಥರ TV ಇದರಲ್ಲೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಎಜುಕೇಟ್ ದ ಪೀಪಲ್. ಮುಂದೆ ಬಂದು ಈ ಥರ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟು ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಎಜುಕೇಟ್ ಮಾಡಿದಾಗ ಮಾತ್ರ ಆ ಫೋಬಿಯಾ, ಭಯ ಅನ್ನೋದು ಹೋಗ್ಬಿಟ್ಟು ಜನ ಮುಂದೆ ಬಂದು ಮಾಡಿಸ್ಕೊಳ್ತಾರೆ. ಇದಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲೆಲ್ಲ ಏನಾಗ್ತದೆ ಅಂದರೆ ಅದನ್ನೇ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿಕೊಂಡು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಲೇ ಒಂದು ವಿಷನ್ ಇಟ್ಕೊಂಡು ನಾವು ಶ್ರೀ ಲಕ್ಷ್ಮಿ ಹಾಸ್ಪಿಟ್ಲಲ್ಲಿ ಹಾಲ್ಮಿಯಂ ಲೇಸರ್ ಟ್ರೀಟ್ಮೆಂಟ್ ಫಾರ್ ಕಿಡ್ನಿ ಸ್ಟೋನ್ಸ್ ಅಂಡ್ ಪ್ರೋಸ್ಟೇಟ್ ಅಂತ ಮಾಡಿದ್ದೀವಿ. ಸೊ ವಿ ಆರ್ ಡೂಯಿಂಗ್ ವೆಲ್. ಅದಲ್ದಿರ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟು ಈ ಪ್ರಾಬ್ಲಮ್ಸ್ ಬರೋದೇ ಎಲ್ಲ ಏಜ್ ಆದವರು. ಮೊನ್ನೆ ಒಂದು 90 years ಏಜ್ ಆದಾಗಿದೆ ಬಂದು ನಾವೆಷ್ಟೇ ಕನ್ವಿನ್ಸ್ ಹೇಳಿದ್ರು ಕೂಡ ಅವ್ರು ಮಾಡ್ಕೊಳ್ಳಿಲ್ಲ. ಸೊ ದೇ ವಿಲ್ ಸಫರ್. ಏನಾಗ್ತದೆ ಅಂದರೆ ಪೈಪ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಓಡಾಡ್ಕೊಂಡಿರ್ಬೇಕಾಗ್ತದೆ. ಸರ್ ಅದು ಹಂಗೆ ಇರಲಿ ಬಿಡಿ ಸರ್. ಸೊ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಲೈಫ್? ಸಿ ನಾವು ಎಲ್ಲರೂ ಹೋಗಲೇಬೇಕು, ಯಾವತ್ತಿದ್ರು ಏಜ್ ಆಗೋಗಿದೆ ಸರ್ ಏನಕ್ಕೆ ಬೇಕು ಅವ್ರಿಗೆ, ಹಂಗೆ ಪೈಪ್ ಹಾಕ್ಕೊಂಡಿರಲಿ ಬಿಡಿ ಅಂತ. ಇಲ್ಲ ಪೈಪ್ ಹಾಕ್ಕೊಂಡು ಕವರ್ ಇಟ್ಕೊಂಡು ಓಡಾಡೋದು, ಈಸ್ ಇಟ್ ಎ ಕ್ವಾಲಿಟಿ ಆಫ್ ಲೈಫ್?
ಪೈಪ್ ತೆಗೆದ್ಬಿಟ್ರೆ ಯೂರಿನ್ ಡ್ರೈನ್ ಆಗ್ತಾ ಇರ್ತದೆ. ಹೌದು. ಸೊ ಸರ್ ಯಾವುದೇ ಏಜ್ ಆದರೂ ಕೂಡ ಟ್ರೀಟ್ಮೆಂಟು ತುಂಬ ಸಿಂಪಲ್ ಆಗಿ ಮೋಸ್ಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದ್ದರೆ ಧೈರ್ಯವಾಗಿ ಮಾಡಿಸ್ಕೋಬೇಕಾಗ್ತದೆ. ದಟ್ ವಿಲ್ ಜನರಲಿ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ಮತ್ತು ನಮ್ಮಲ್ಲಿ ಓಲ್ಡ್ ಏಜ್ ಆದವರು 90 ಇಯರ್ಸು 95 ಇಯರ್ಸ್ ಮಾಡಿಸ್ಕೊಂಡು ಅವ್ರು ದೇ ಫೀಲ್ ಕಂಫರ್ಟಬಲ್ ಅಂದಾಗ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ವಿ ಫೀಲ್ ದಟ್ ದೇರ್ ಏಜ್ ಹಸ್ ಕಮ್ ಡೌನ್ ಟು 70, 80 ಹಂಗೆ ಬಂದುಬಿಟ್ಟಿದ್ದಂಗೆ ಇರ್ತದೆ. ಅವರು ಸರ್ ಧೈರ್ಯವಾಗಿ ಬರ್ತಾ ಇರ್ತಾರೆ. ಅದಕ್ಕೆ ಸೊ ದಟ್ ಈಸ್ ದ ಒನ್ ಆಫ್ ದ ಗ್ರೇಟ್ ಗ್ರ್ಯಾಟಿಟ್ಯೂಡ್ ನಮ್ಗೆ ಅನಿಸ್ತಾ ಇದೆ. ವಿ ಫೀಲ್ ಮೋರ್ ಪ್ರೌಡ್ ಆಫ್ ನಮ್ಮ ಟ್ರೀಟ್ಮೆಂಟಿಂದ. ಅಟ್ಲೀಸ್ಟ್ ಯಾರು ಕನ್ವಿನ್ಸ್ ಆಗಿ ಮಾಡ್ಕೊಂಡಿರೋರು, ಅವರು ಏಜ್ ಕಡಿಮೆ ಆಯ್ತಾರೆ ಅಂದರೆ ಇಟ್ ಇಸ್ ನಾಟ್ ದ ಏಜ್ ಕಡಿಮೆ ಆದಂಗಲ್ಲ, ಅವ್ರು ಮೆಂಟಲಿ ಕಡಿಮೆ ಆದಂಗೆ. ಅಂದರೆ ಲೈಫ್ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದಲ್ವಾ. ಇಲ್ಲ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ಡ್ರಿಬ್ಲಿಂಗ್ ಆಗ್ತಾ ಇರ್ತದೆ, ಯೂರಿನ್ ಅಬ್ಸ್ಟ್ರಕ್ಷನ್ಸ್ ಆಗ್ತದೆ, ಇನ್ಫೆಕ್ಷನ್ಸ್ ಆಗ್ತಾ ಇರ್ತದೆ. ಅಂಡ್ ಒನ್ ಮೋರ್ ಥಿಂಗ್ ದೇರ್ ಆರ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಸೊ ದೇ ವಿಲ್ ಗೋ ಫಾರ್ ದ ಕ್ಯಾನ್ಸರ್ಸ್ ಅಂತೇಳಿ. ಮತ್ತು ಈ ಹಾಲ್ಮಿಯಂ ಲೇಸರ್ ಟ್ರೀಟ್ಮೆಂಟ್ ಇದೆಯಲ್ವಾ, ಈ ಕ್ಯಾನ್ ಗಿವ್ ಟ್ರೀಟ್ಮೆಂಟ್ ಫಾರ್ ದ ಕ್ಯಾನ್ಸರ್ಸ್ ಪ್ರೋಸ್ಟೇಟ್ ಕೂಡ ಕೊಡ್ತೀವಿ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ಕ್ಯಾನ್ಸರ್ಸ್ ಆದಾಗ ಕ್ಯಾನ್ಸರ್ ಪ್ರೋಸ್ಟೇಟ್ ಆಪರೇಷನ್ ಮಾಡಬೇಕಾದ್ರೆ ದೇರ್ ಇಸ್ ಅ ಲಾಟ್ ಆಫ್ ಬ್ಲೀಡಿಂಗ್ ಆಗ್ತದೆ. ಬಟ್ ನಮ್ಮ ಲೇಸರ್ಸಲ್ಲಿ ಮಾಡಿದಾಗ ವಿತೌಟ್ ಬ್ಲಡ್ ಲಾಸ್ ಇಲ್ದಿರೋ ಸರ್ಜರಿ ಆಗ್ತದೆ. ಆ್ಯಂಡ್ ನಾವು ಅದನ್ನು ಆರ್ಕಿಡೆಕ್ಟಮಿ ಆರ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ರೆ ರಿಸಲ್ಟ್ಸ್ ಆರ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಓಕೆ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ಓಕೆ ವೀಕ್ಷಕರೇ, ಡಾಕ್ಟರ್ ಸಾಂಬಶಿವ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 567, ಕಗ್ಗದಾಸಪುರ, ಸಿವಿ ರಾಮನಗರ ಪೋಸ್ಟ್, ಬೆಂಗಳೂರು 560093, ದೂರವಾಣಿ ಸಂಖ್ಯೆ 7406799990. ಹಾಗೆ ಮತ್ತೊಂದು ಅಡ್ರೆಸ್ ಇದೆ, ನೋಟ್ ಮಾಡ್ಕೊಳ್ಳಿ. ನಂಬರ್ 301, ಓಲ್ಡ್ ಎಕ್ಸ್ಟೆನ್ಷನ್ ರೋಡ್, ಕೆಆರ್ಪುರಂ, ಬೆಂಗಳೂರು 560036, ದೂರವಾಣಿ ಸಂಖ್ಯೆ 9901111716. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.